ಇನ್ನು ಕೃಷಿ ಇಲಾಖೆ ವತಿಯಿಂದ ಬೆಳೆ ಸ್ಪರ್ಧೆ ಪ್ರಶಸ್ತಿ ಅಂತಕ್ಕಂಥದ್ದು ಇರುತ್ತೆ. ನಮ್ಮ ತಾಲೂಕಿಗೆ ಪೂರಕವಾಗಿ ಭತ್ತದ ಬೆಳೆಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಇದು. ಇಲ್ಲಿ ಉತ್ತಮವಾಗಿ ಬೇಸಾಯ ಪದ್ಧತಿಯನ್ನು ಮಾಡಿರ್ತಕ್ಕಂಥ ರೈತ ಬಾಂಧವರಿಗೆ ಇಲ್ಲಿ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಮತ್ತು ರಾಜ್ಯ ಮಟ್ಟ ಅಂತಕ್ಕಂಥ 3 ಹಂತದಲ್ಲಿರುತ್ತೆ. ನಾವೀಗ ಸದ್ಯಕ್ಕೆ ಜಿಲ್ಲಾ ಮಟ್ಟಕ್ಕೆ ಸಂಬಂಧಪಟ್ಟಂತೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ, ಅದೇ ರೀತಿ ತಾಲೂಕು ಮಟ್ಟಕ್ಕೂ ಕೂಡ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನಗಳು ಇರುತ್ತೆ. ಇಲ್ಲಿ ಯಾವುದೇ ಇದಿಲ್ಲ, ಜೆಂಡರ್ ಬಯಾಸ್ ಅಂತಕ್ಕಂಥದ್ದಿಲ್ಲ. ಪುರುಷರ, ಮಹಿಳೆಯರಾಗಿರ್ಬೋದು, ಸ್ತ್ರೀ ಆಗಿರ್ಬೋದು, ವಯೋಮಿತಿ ಅಂತಕ್ಕಂಥದ್ದು ಕೂಡ ಇರಲ್ಲ. ಯಾವುದೇ ವಯೋಮಿತಿ ಇಲ್ಲದೇ ಇದು ಪ್ರಥಮ ಬಹುಮಾನ ಜಿಲ್ಲಾ ಮಟ್ಟಕ್ಕೆ 25,000, ದ್ವಿತೀಯ ಬಹುಮಾನ 15,000, ತೃತೀಯ 10,000. ಹಾಗೆಯೇ ತಾಲೂಕು ಮಟ್ಟಕ್ಕೆ ಪ್ರಥಮ ಬಹುಮಾನ 15,000, ದ್ವಿತೀಯ 10,000 ಮತ್ತು ತೃತೀಯ 5,000 ಒಂದು ಬಹುಮಾನ ಮತ್ತೊಂದು ಇರುತ್ತೆ. ಇಲ್ಲಿ ಸಂಬಂಧಪಟ್ಟಂಥವಾಗಿ ಪೂರಕವಾಗಿ ನೋಂದಣಿ ಆದರೆ ನಾವು ಅದನ್ನು ರಾಜ್ಯ ಮಟ್ಟಕ್ಕೆ ಅನ್ವಯ ಆಗ್ತಕ್ಕಂಥ ಉದ್ದೇಶವಾಗಿ ಅಲ್ಲಿಯೂ ಕೂಡ ಕಳಿಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಇನ್ನು ಕೃಷಿ ವಿಶ್ವವಿದ್ಯಾಲಯದಿಂದ ಮತ್ತು ಇಲಾಖೆ ವತಿಯಿಂದ ಒಳಗೊಂಡಂತೆ ಕೃಷಿ ಪಂಡಿತ ಪ್ರಶಸ್ತಿ ಅಂತಕ್ಕಂಥದ್ದನ್ನು ಕೂಡ ನಾವು ಇಲಾಖೆ ವತಿಯಿಂದ ನೀಡಲಾಗುತ್ತೆ. ಹಾಗೆಯೇ ಇಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಅಂಗವಾಗಿ 1,25,000, 1,75,000 ಮತ್ತು ಕೃಷಿ ಪಂಡಿತ ಉದಯೋನ್ಮುಖ ಪ್ರಶಸ್ತಿ ಅಂತಕ್ಕಂಥದ್ದನ್ನು ಕೂಡ 50,000 ಮೊತ್ತವನ್ನು ನೀಡಲಾಗುತ್ತೆ. ಇಲ್ಲಿ ಈ ಪ್ರಶಸ್ತಿಗಳಿಗೆ ಸಾಕಷ್ಟು ಅರ್ಜಿ ವಿವರವನ್ನು ಇದೆ. ಸುದೀರ್ಘವಾಗಿ ಹೇಳ್ತಕ್ಕಂಥದ್ದು ಅಂದರೆ ಸಂಬಂಧಪಟ್ಟಂಥ ರಾಜ್ಯ ಮಟ್ಟದ ಪ್ರಶಸ್ತಿಗೆ, ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ಮತ್ತು ತಾಲೂಕು ಮಟ್ಟದ ಪ್ರಶಸ್ತಿಗಳಿಗೆ ಇಲ್ಲಿ ವಿನೂತನವಾಗಿ ಕೃಷಿ ತಂತ್ರಜ್ಞಾನವನ್ನು ರೈತರು ಅಳವಡಿಸಿಕೊಂಡು ಒಂದು ಇನ್ನೊಬ್ಬರಿಗೆ ಮಾರ್ಗದಾತರಾಗತಕ್ಕಂಥ ದೃಷ್ಟಿನಲ್ಲಿ ಆದಾಯಪೂರ್ವಕವಾಗಿ ಕೃಷಿ ಮತ್ತು ಕೃಷಿಯೇತರ ಎಲ್ಲ ಚಟುವಟಿಕೆಗಳನ್ನು ಪ್ರಗತಿಪರ ರೈತರಾಗಿ ವೈಯಕ್ತಿಕ ಸಂಶೋಧನೆಗಳನ್ನು ಕೈಗೊಂಡು ಈ ಒಂದು ಉತ್ತಮ ಅನುಭವದಲ್ಲಿ ಮಾಡಿರ್ತಕ್ಕಂಥ ಈ ಕೃಷಿ ವಿಜ್ಞಾನಿಗಳ ತಂಡ ಮತ್ತು ಮೇಲ್ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕರಿರ್ಬೋದು, ತಾಲೂಕು ಮಟ್ಟದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಿರ್ಬೋದು ಮತ್ತು ಕೃಷಿ ಸಂಬಂಧಿತ ಇತರೆ ಇಲಾಖೆಗಳು ಮತ್ತು ತಜ್ಞರನ್ನೊಳಗೊಂಡಂಥ ತಂಡ ವೀಕ್ಷಣೆ ಮಾಡಿಬಿಟ್ಟು ಅಲ್ಲಿ ಶಿಫಾರಸು ಮಾಡಲಾಗುತ್ತೆ. ಎಸ್ಪೆಷಲಿ ಒಂದು ಕೃಷಿ ಪಂಡಿತ ಪ್ರಶಸ್ತಿಗೆ ಅವರು ಅರ್ಹರಿದ್ದಾರೆ, ಯೋಗ್ಯರಿದ್ದಾರೆ ಅಂತಕ್ಕಂಥದ್ದು ಶಿಫಾರಸು ಮಾಡಲಾಗುತ್ತೆ. ಶಿಫಾರಸು ಮಾಡಿದ ನಂತರ ಅವರ ಅರ್ಜಿಗಳನ್ನು ಈ ಕೃಷಿ ಪಂಡಿತ ಪ್ರಶಸ್ತಿಗೆ ಇಲಾಖೆಯ ಮಾರ್ಗಸೂಚಿಯನ್ವಯ ನಾವು ಕಳಿಸ್ಕೊಡ್ಲಾಗುತ್ತೆ. ಈ ಒಟ್ಟು ನಾನು ಕೃಷಿ ಪಂಡಿತ ಪ್ರಶಸ್ತಿನ ಈಗ ಕೊನೆಯದಾಗಿ ಹೇಳಿದ್ದೇನೆ. ಇದು ಶಿಫಾರಸಿನ ಮೇರೆಗೆ. ಇನ್ನು ಉಳಿದಂತೆ ಅರ್ಜಿ ಹಾಕಿ ಅರ್ಜಿನ ನಾವು ಪರಿಶೀಲನೆ ಮಾಡಿ ಮತ್ತು ಕ್ಷೇತ್ರ ಭೇಟಿ ಮಾಡಿ ಶಿಫಾರಸಿನ ಮೇಲೆ ಅವ್ರನ್ನ ಕಳಿಸ್ಕೊಡ್ತಕ್ಕಂಥ ಒಂದು ಕ್ರಮ ಇರುತ್ತೆ ಸಮಿತಿನಲ್ಲಿ. ಇನ್ನೊಂದು, ರೈತರು ಮುಕ್ತವಾಗಿ ಆತ್ಮಯೋಜನೆ ಇರ್ಬೋದು, ಕೃಷಿ ವಿಜ್ಞಾನ ಕೇಂದ್ರದ ಪ್ರಶಸ್ತಿ ಇರ್ಬೋದು, ಅಥವಾ ಬೆಳೆ ಸ್ಪರ್ಧೆ ಪ್ರಶಸ್ತಿ ಇರ್ಬೋದು, ಇಲ್ಲಿ ನಾನು ಇದಿಷ್ಟು ಸುದೀರ್ಘವಾಗಿ ಹೇಳಿದ ರೀತಿಯಲ್ಲಿ ಈಗಾಗಲೇ ನಾವು ಅರ್ಜಿಗಳು ಲಭ್ಯ ಇದ್ದ ರೀತಿಯಲ್ಲಿ ನಮ್ಮ ಹೋಬಳಿ ಮಟ್ಟದಲ್ಲಿ ಇರತಕ್ಕಂಥ ಆತ್ಮಯೋಜನೆಯ ತಾಂತ್ರಿಕ ಸಹಾಯಕ ವ್ಯವಸ್ಥಾಪಕರುಗಳು ಅಥವಾ ಕೃಷಿ ಅಧಿಕಾರಿಗಳನ್ನು ನೇರವಾಗಿ ರೈತ ಸಂಪರ್ಕ ಕೇಂದ್ರ ಹೋಬಳಿ ಕಚೇರಿಗಳಲ್ಲಿ ಸಂಪರ್ಕ ಮಾಡಬೇಕು. ಮತ್ತು ಹೆಚ್ಚಿನದಾಗಿ ನಮ್ಮ ಕೃಷಿ ಇಲಾಖೆ ಸಕಲೇಶಪುರ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲೂ ಕೂಡ ನೇರವಾಗಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಇದು ತ್ವರಿತವಾಗಿರೋದ್ರಿಂದ 25/8/2026 ಪ್ರಥಮವಾಗಿ ಒಂದು ಸ್ಪರ್ಧೆಗೆ ಕೊನೆ ದಿನಾಂಕ ಆಗಿರೋದ್ರಿಂದ ಅಲ್ಲಿಂದ ಮತ್ತೆ ಆಗಸ್ಟ್ 31, 2026 ಮತ್ತೆ ಫಾಲೋಡ್ ಬೈ ಇತರ ಪ್ರಶಸ್ತಿಗಳಿರೋದ್ರಿಂದ ಎಲ್ಲ ಈ ಪ್ರಶಸ್ತಿ ಸಂಬಂಧಪಟ್ಟಂತೆ ತ್ವರಿತವಾಗಿ ರೈತ ಬಾಂಧವರು ಅರ್ಜಿಯನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಕಲೇಶಪುರ ತಾಲೂಕಿನಾದ್ಯಂತ ಸಲ್ಲಿಸಬೇಕು ಅಂತ ಹೇಳಿ ಕಳಕಳಿಯಿಂದ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ. ಧನ್ಯವಾದ.